ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಅತ್ತಿಬೆಲೆ ಮಹಾಂದ್ರವರ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಟವರ್ ಫೀಲ್ಡ್ ಬಾಯ್ಸ್ ವತಿಯಿಂದ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರು ಮಾತನಾಡಿ, ಅತ್ತಿಬೆಲೆ ಮಹಾಂದ್ರವರು ಸಮಾಜದ ಬಗ್ಗೆ ಕಳಕಳಿ ಉಳ್ಳ ವ್ಯಕ್ತಿಯಾಗಿದ್ದು, ಕಳೆದ 16 ವರ್ಷಗಳಿಂದ ನೊಂದ ಕುಟುಂಬಗಳಿಗೆ ಸಹಾಯವನ್ನು ಮಾಡುತ್ತಾ ಬಂದಿದ್ದಾನೆ. ಜೊತೆಗೆ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ, ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ, ಆಟೋ ಚಾಲಕರಿಗೆ ಉಚಿತ ಆಟೋಗಳ ವಿತರಣೆ ಸೇರಿದಂತೆ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬರುತ್ತಿದ್ದು, ಜೊತೆಗೆ ಮಹಾನ್ ನನ್ನ ಮಗ ಎಂದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗುತ್ತಿದ್ದು, ಭಗವಂತ ಮಹಾಂದ್ರವರಿಗೆ ಸಕಲ ಐಶ್ವರ್ಯ, ಆರೋಗ್ಯ, ಭಾಗ್ಯವನ್ನು ನೀಡಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಅರುಣ್, ಮಧು, ಟವರ್ ಫೀಲ್ಡ್ ಬಾಯ್ಸ್ ತಂಡದ ಮಾನಸ್, ಮಧು, ಮಹಾಂತ್, ಆನಂದ್, ರಂಜಿತ್, ದರ್ಶನ್, ದೀಕ್ಷಿತ್, ಸಂದೀಪ್ ಮೊದಲಾದವರು ಭಾಗವಹಿಸಿದರು. ನಮ್ಮ ದೊಡ್ಡಮನೆ ಕುಟುಂಬದ ಮೊಮ್ಮಗ, ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ಮಗ, ಧ್ರುವ ಸರ್ಜಾ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರು, ಸಮಾಜ ಸೇವಕರು, ಯುವಕರ ಬಂಧು ಮಹಾನ್ರವರ ಹುಟ್ಟುಹಬ್ಬ. ಮೊದಲಿಗೆ ಅವನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆ ವಿಶೇಷವಾಗಿ ಮಹಾನ್ ಬಗ್ಗೆ ಹೇಳೋದಾದರೆ ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರನೇ. ಸಮಾಜದ ಬಗ್ಗೆ ಅತೀವವಾದಂತಹ ಕಳಕಳಿ ಇರತಕ್ಕಂಥ ಒಬ್ಬ ವ್ಯಕ್ತಿ. ಈಗಾಗಲೇ ಕಳೆದ 2-3 ತಿಂಗಳ ಹಿಂದಿನ ದಿನಗಳಲ್ಲಿ ನೊಂದ ಆಟೋ ಚಾಲಕರಿಗೆ CNG ಕೊಡಿಸೋದಾಗಲಿ, ಅಥವಾ ಬಡವರಿಗೆ ಅನ್ನದಾಸೋಹ ಮಾಡೋದಾಗಲಿ, ಅಥವಾ ಮೊನ್ನೆ ಒಂದು 10 ಆಟೋಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಲಿ, ಮತ್ತು ಮನೆಗಳಿಗೆ ರೇಷನ್ ಕಿಟ್ಗಳನ್ನು ಕೊಡೋದಾಗಲಿ, ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡೋದಾಗಲಿ, ಈ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು, ಜನಪರ ಕಾರ್ಯಕ್ರಮಗಳನ್ನು, ಜನ ಮೆಚ್ಚುವ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ನೊಂದವರ ಕುಟುಂಬಗಳಿಗೆ ಖುದ್ದು ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನ ಕೊಟ್ಟು ಸಹಾಯ ಹಸ್ತ ಚಾಚುವ ಕೆಲಸ ಆಗಲಿ, ಅಥವಾ ತನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ಕಿರಿಯರಾಗಿರಲಿ, ಅವರು ಹಿರಿಯರಾಗಿರಲಿ, ಅವರೆಲ್ಲರಿಗೂ ಕೂಡ ಸಹಾಯ ಹಸ್ತ, ಸ್ನೇಹ, ಪ್ರೀತಿಯನ್ನು ಹಂಚತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವನಿಗೆ ಹುಟ್ಟುಹಬ್ಬ.
ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ವಿಶೇಷವಾಗಿ ನನಗೆ ಒಂದು ಹೆಚ್ಚಿನದಾಗಿ ಖುಷಿ ಕೊಡ್ತಕ್ಕಂಥದ್ದು. ನನ್ನ ಮೊದಲನೇ ಮಗ. ಹಾಗಾಗಿ ಒಬ್ಬ ತಂದೆಗೆ ಏನೆಲ್ಲ ಒಬ್ಬ ತನ್ನ ಮಗನಿಂದ ಏನೆಲ್ಲ ಖುಷಿ ಆಗ್ಬೋದು ಅಥವಾ ಯಾವ ವಿಚಾರಗಳಲ್ಲಿ ಖುಷಿ ಪಡಬಹುದು ಅವೆಲ್ಲವನ್ನೂ ಕೂಡ ಅವನ ವಿಚಾರದಲ್ಲಿ ನಾನು ಪಟ್ಟಿದ್ದೇನೆ. ಇವತ್ತು ಸಂಸಾರದ ಜವಾಬ್ದಾರಿ ಇರ್ಬೋದು, ಸಮಾಜದ ಜವಾಬ್ದಾರಿ ಇರ್ಬೋದು, ಅಣ್ಣ ತಮ್ಮಂದಿರ ಕುಟುಂಬದ ಎಲ್ಲರ ಜವಾಬ್ದಾರಿ ಇರ್ಬೋದು, ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡು ಎಲ್ಲರನ್ನೂ ಕೂಡ ಒಂದೇ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ವ್ಯಕ್ತಿ. ನನಗೆ ಅದು ಆ ವಿಚಾರದಲ್ಲಿ ಬಹಳ ಖುಷಿಯಾಗುವಂಥ ಒಂದು ಸಂಗತಿ. ಅದರೊಂದಿಗೆ ನಮ್ಮ ಅರುಣ್ ಇರ್ಬೋದು, ಮಧು ಇರ್ಬೋದು, ಮತ್ತು ನಮ್ಮ ಸತೀಶನೂ ಇರ್ಬೋದು, ಮತ್ತು ಅವರೆಲ್ಲ ನಮ್ಮ ಎಲ್ಲ ಮಕ್ಕಳು, ನಮ್ಮ ಕುಟುಂಬದ ಎಲ್ಲ ಮಕ್ಕಳಿದ್ದಂಗೆ ಎಲ್ಲರೂ ಕೂಡ ಅವರನ್ನು ತುಂಬ ಹಚ್ಕೊಂಡಿದ್ದಂಥ ಒಬ್ಬ ಮನಸ್ಸು. ಮತ್ತು ಇವತ್ತು ಯಾವುದೇ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳದೆ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದು ಅಥವಾ ದೇವರಲ್ಲಿ ಸ್ವಲ್ಪ ಭಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ನಾವು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಟವರ್ ಫೀಲ್ಡ್ ಬಾಯ್ಸ್ ಮಾನಸ್ ಇರ್ಬೋದು, ಮಧು ಇರ್ಬೋದು, ಮತ್ತು ನಮ್ಮ ಎರಡನೇ ಮಗ ಮಹಾಂತ ಇರ್ಬೋದು, ಮತ್ತು ನಮ್ಮ ಬಾಮೈದ ಆನಂದ ಇರ್ಬೋದು, ಮತ್ತು ನಮ್ಮ ದರ್ಶನ್, ಚಿಂಟು, ದೀಕ್ಷಿತ್ ಇವರೆಲ್ಲರೂ ಕೂಡ ಸೇರಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ. ಇವತ್ತು ಯಾರು ಸಂದೀಪ್ ಅವರೆಲ್ಲರೂ ಕೂಡ ಎಲ್ಲಿ ಇವನು ಆಟೋ ರಾಜ ರಂಜಿತ್ ರಾಜ ಇವರೆಲ್ಲರೂ ಕೂಡ ಬಹಳ ಅವರ ಪ್ರೀತಿಯೊಂದಿಗೆ ಸೇರಿಕೊಂಡಿರ್ತಕ್ಕಂಥವ್ರು. ಈ ಸಂದರ್ಭದಲ್ಲಿ ಇವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ, ಮಹಾನ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತು ಸಿಪಾನಿಯ ವೃದ್ಧಾಶ್ರಮದಲ್ಲಿ ಎಲ್ರಿಗೂ ಕೂಡ ಅನ್ನದಾಸೋಹ ಮಾಡಿ ಆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದಂಥ ಮಾನಸ್ಸು ಮತ್ತು ಅವರೆಲ್ಲ ಟವರ್ ಫೀಲ್ಡ್ ಬಾಯ್ಸ್ನ ಎಲ್ಲ ಗೆಳೆಯರಿಗೂ, ಯುವ ಗೆಳೆಯರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ, ಧನ್ಯವಾದನ ತಿಳಿಸ್ತೀನಿ. ಮತ್ತೊಮ್ಮೆ ನನ್ನ ನೆಚ್ಚಿನ ಮಗ, ನನ್ನ ಕುಟುಂಬದ ದೊಡ್ಡ ಮಗ ಮಹಾನ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಪ್ರೀತಿಯ ಸಹೋದರ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಮಹಾನ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಸಾಗಲು ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೇಳ್ಕೊಂಡು, ನನ್ನ ಸ್ನೇಹಿತ ಆತ್ಮೀಯ ಮಹಾನ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವರಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಶ್ರೇಯಸ್ಸು, ಯಶಸ್ಸು, ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಲಿ. ಇವತ್ತು ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲ, ಅವರ ಅನುಪಸ್ಥಿತಿಯಲ್ಲಿ ಸಿಪಾನಿ ಸೇವಾಶ್ರಮದಲ್ಲಿ ನಾವು ಅವರ ಹೆಸರಲ್ಲಿ ಒಂದು ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಅವರ ಹೆಸರಲ್ಲಿ ಈ ಥರ ಹೆಚ್ಚೆಚ್ಚು ಕಾರ್ಯಕ್ರಮಗಳು, ಸಮಾಜಮುಖಿ ಕೆಲಸಗಳಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಸ್ನೇಹಿತರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಮಹಾನ್. ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಮಹಾನ್ ಸಾಮ್ರಾಟ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಮಹಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಒಂದು ಟವರ್ ಫೀಲ್ಡ್ನ ಯುವಕರ ಪರವಾಗಿ ಏನೋ ಒಂದು ಸಿಪಾನಿ ಆಶ್ರಮದಲ್ಲಿ ಒಂದು ಅನ್ನದಾಸೋಹ ಮಾಡಿದಿರಿ ಮತ್ತು ಎಲ್ಲ ಸ್ನೇಹಿತರು ಮತ್ತು ಬಂಧು ಮಿತ್ರರು ಎಲ್ಲ ಬಂದಿದ್ದಾರೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ ಎಲ್ಲ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಟವರ್ ಫೀಲ್ಡ್ನ ಯುವಕರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಮಹಾನಣ್ಣ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಹಾನಣ್ಣ ಅವರಿಗೆ. ಆರ್ಥಿಕ ಶುಭಾಶಯಗಳು ಮಹಾನಣ್ಣ ಅವರಿಗೆ. ಹೀಗೆ 100 ಕಾಲ ಚೆನ್ನಾಗಿ ಇರಲಿ ಅಂತ ಆಶಯಿಸ್ತೀನಿ. ನಮ್ಮ ಮಾವ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ 100 ಕಾಲ ಸುಖವಾಗಿ ಹಿಂಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕೆಂದು ಈ ಭಗವಂತನ ಹತ್ರ ಕೇಳ್ಕೊತೀನಿ. ನನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಮಹಾನಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಆಟೋದವ್ರಿಗೆ ಗ್ಯಾಸ್ ಹಾಕ್ಸೋದಿರ್ಬೋದು, ಆಟೋಗಳನ್ನ ಉಚಿತವಾಗಿ ಕೊಡೋದಿರ್ಬೋದು, ಮಕ್ಕಳಿಗೆ ಪುಸ್ತಕಗಳು, ಲ್ಯಾಪ್ಟಾಪ್ಗಳು ಈ ಥರ ವಿತರಣೆ ಮಾಡೋದಿರ್ಬೋದು. ಅವರು ಇನ್ನಷ್ಟು ಹೆಚ್ಚಿನ ಸಮಾಜಮುಖಿನ ಕೆಲಸ ಮಾಡಲಿ ಅಂತ ನಾವು ಹೇಳ್ತೀರಿ. ಹಣ ಅವರು ಏನೇ ಮಾಡಲಿ ಅವರಿಂದ ನಾವು ಯಾವಾಗಲೂ ಇರ್ತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಹಾನಣ್ಣ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಹಾನಣ್ಣ. ಇವತ್ತು ಭಾಳ ವಿಶೇಷವಾದ ದಿನ. ಆತ್ಮೀಯ ಗೆಳೆಯ ನನ್ನ ಸಹೋದರ ಮಹಾನ್ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಸಿಪಾನಿ ಸೇವಾಶ್ರಮದಲ್ಲಿ ತಾವು ಬಡ ಮಕ್ಕಳಿಗೆ ಮತ್ತು ಇಲ್ಲಿರುವಂಥ ಎಲ್ಲ ನಿರಾಶ್ರಿತರಿಗೆ ಅನ್ನದಾನವನ್ನು ಮಾಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಭಾಳ ವಿಶೇಷವಾಗಿ
ಇದೇ ರೀತಿ ಪ್ರತಿ ವರ್ಷ ಅವರು ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಈ ಭಗವಂತನಲ್ಲಿ ಕೇಳ್ಕೊತೀನಿ. ಹಾಗೂ ಅವರು ಈ ಥರ ಇನ್ನೂ ಹಲವಷ್ಟು ಸಮಾಜಮುಖಿ ಕೆಲಸಗಳನ್ನು ತಮ್ಮ ಸಂಘದ ಮುಖಾಂತರ ಅವ್ರು ಮಾಡ್ತಾಯಿದ್ದಾರೆ. ಕನ್ನಡ ಯುವ ನಟರು, ಮೇಧಾವಿಯಾದಂಥ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಬಹಳ ತುಂಬ ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಕಾರ್ಮಿಕರಿಗೆ ಸೇವೆ ಮಾಡುವ ಮುಖಾಂತರ ಅವರು ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.